ಅಯ್ಯೋ ವಿಡಿಯೋನೇ ಆಗ್ತಾ ಇದೆ ಇರಲಿ ಬಿಡು ಹಾಕಿ. ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ವ್ಲಾಗ್ಸ್. ನಿನ್ನೆ ವ್ಲಾಗಲ್ಲಿ ನಾನು ನನ್ನ ಡ್ರೆಸ್ ಬಗ್ಗೆ ಹಾಕಿದೆ. ಹಲ್ದಿ ಶಾಸ್ತ್ರಕ್ಕೆ ನಾನು ಡ್ರೆಸ್ ಹೇಗೆ ಹಾಕಿದ್ದೀನಿ, ಹೇಗಿದೆ, ಎಷ್ಟು ಕಂಫರ್ಟಬಲ್ ಆಗಿದೆ, ಎಷ್ಟು ಕ್ಯಾರಿ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋದನ್ನು ಹೇಳಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಆ ಡ್ರೆಸ್ಸು ತುಂಬ ಆಸಮ್ ಆಗಿತ್ತು. ಸಂಜೆವರೆಗೂ ಸ್ವಲ್ಪನೂ ಇರಿಟೇಟ್ ಆಗಿಲ್ಲ, ತುಂಬ ಚೆನ್ನಾಗಿ ಇತ್ತು. ನಾವು ಒಂದು 11 o'clock ಅಷ್ಟೊತ್ತಿಗೆ ನಂದ ಗೋಕುಲ ಅನ್ನೋ ಒಂದು ಕಲ್ಯಾಣ ಮಂಟಪ ಇದಿರೋದು ಹೆಗ್ಡನಹಳ್ಳಿ ಜಕ್ಕೂರಿಂದ ಪಕ್ಕದಲ್ಲಿ, ಅಲ್ಲಿಗೆ ಹೋಗಿ ರೀಚ್ ಆದ್ವಿ ಲೊಕೇಶನ್ನು. ಯಾಕೆಂದರೆ 12 o'clock ಹಲ್ದಿ ಅಂತ ಹೇಳಿದರು. ನಾನು, ನನ್ನ ಮಗ ಮತ್ತು ನಮ್ಮ ಯಜಮಾನರು 3 ಜನ ಹೋದ್ವಿ. ಅವಾಗ ತಾನೇ ಇನ್ನೂ ಎಲ್ಲ ಚೌಟ್ರಿ ಮುಂದೆ ಡೆಕೋರೇಷನ್ ಎಲ್ಲ ನಡೀತಾಯಿದ್ರು. ಹಲ್ದಿ ಆಲ್ರೆಡಿ ಫಿನಿಷ್ ಆಗಿತ್ತು, ಅದಕ್ಕೆ ಎಲ್ಲ ನೀಟಾಗಿ ಈವೆಂಟ್ ಅವರು ಮಾಡಿಟ್ಟಿದ್ರು. ಏನು ದೊಡ್ಡ ಜಾಗ ಅಂತೀರಾ, ಆ ಓನರು ಅಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಈ ಕಡೆ ಚೌಟ್ರಿ ಓನರ್ ಮನೆ ರೋಡಿಗೆ ಸೇರಿದಂಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಹೌಸ್, ಅಷ್ಟು ಚೆನ್ನಾಗಿತ್ತು. ನಾವು ಚೌಟ್ರಿ ಒಳಗಡೆ ಹೋದ್ವಿ. ನೋಡಿ ಖಾಲಿ ನಾವು ಮಿಸ್ಟೇಕ್ ಮಾಡ್ಕೊಂಡ್ವಿ ಟೈಮ್ನ. 2 o'clock ಇರೋದನ್ನ 12 o'clock ಅಂದ್ಕೊಂಡ್ವಿ. ಇಟ್ಸ್ ಓಕೆ. ನಮಗೆ ಅಲ್ಲಿ ಹೋದಾಗ ಮದುವೆ ಮನೆಯವರು ಬಿಡದಿ ಮನೆ ಅಂತ ಮಾಡ್ತಾರೆ. ಅಂದರೆ ಹುಡುಗಿಗೆ ಏನೆಲ್ಲ ಥಿಂಗ್ಸ್ನ ಕೊಡ್ತಾರೆ, ಈ ಪಾತ್ರೆ ಸಾಮಾನಾಗಿರ್ಬೋದು ಅಥವಾ ಬೊಂಬೆ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿರೋ ಅಂಥದ್ದು. ನಾನು ಈ ಥರ ಮದುವೆ ನೋಡಿದ್ದು ಫಸ್ಟ್ ಟೈಮು. ಎಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲನೂ ಆರ್ಗನೈಸ್ ಮಾಡಿದ್ರು ಗೊತ್ತಾ. ಅಲ್ಲಿ ನೋಡಿ, ಇದೆಲ್ಲ ಒಂದು ಸೆಟ್ಟು ಪಾತ್ರೆ, ಹುಡುಗಿ ಮನೆಗೆ ಮದುವೆ ಆಗಿ ಹೋಗಬೇಕಾದ್ರೆ, ಮತ್ತು ಬೆಳ್ಳಿ ಸಾಮಾನು ಮತ್ತು ಎಲ್ಲನೂ ಕೊಡೋ ಅಂಥದ್ದು. ತುಂಬ ಚೆನ್ನಾಗಿ ಮದುವೆ ಮಾಡ್ತಾರಪ್ಪ ಇವರಂತೂ. ವರೋಪಚಾರ ಅಂತೂ ಸೂಪರ್ ಇವ್ರ ಕಡೆ. ನೋಡಿ ಈಗ ಎಲ್ಲ ಒಂದು 12:30 ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿ ನಾವು ಅಲ್ಲೇ ರೆಸ್ಟ್ ಮಾಡಿದ್ವಿ. ಅಲ್ಲೇ ರೂಮ್ ಕೊಟ್ಟಿದ್ದರು. ಸುಮಾರು ಫೋಟೋಸು ವಿಡಿಯೋಸು ಅಂತೆಲ್ಲ ತೆಕ್ಕೊಂಡು ಆಮೇಲೆ ಒಂದು 5 o'clockಗೆ ಶುರುವಾಗಿರೋ ಅಂಥದ್ದು ಈ ಹಲ್ದಿ ಫಂಕ್ಷನ್ನು. ಹುಡುಗಿ ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ಹುಡುಗಿ ಫುಲ್ ಆ್ಯಕ್ಟಿವ್. ಹೋಗೋದು, ರೆಡಿ ಆಗೋದು, ಬಂದ್ಬಿಡೋದು. ಎಲ್ಲರನ್ನೂ ಚೌಟ್ರಿ ತುಂಬ ಮಾತಾಡಿಸ್ಕೊಂಡ್ರು, ಎಲ್ಲರ ಹತ್ರ ಫೋಟೋ ತೆಗೆಸ್ಕೊಂಡು. ನಾನು ಈ ಥರ ಹುಡುಗಿನ ಎಲ್ಲೂ ನೋಡಲಿಲ್ಲ. ನಿಜವಾಗ್ಲೂ ಯಾರ್ದು ದೃಷ್ಟಿ ತಾಗದೆ ಇರಲಿ ಆ ಹುಡುಗಿಗೆ. ನನಗಂತೂ ಈ ಮೂವಿ ನೋಡೋ ಥರ ಫೀಲ್ ಆಯಿತು. ಅದನ್ನು ನೋಡಿಬಿಟ್ಟು ನಾವು ಯಾವುದೋ ಒಂದು ಮೂವಿ ಶೂಟಿಂಗಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಕಾಮ್ ಆ್ಯಂಡ್ ಕೂಲಾಗಿ ಎಲ್ಲ ಶಾಸ್ತ್ರಗಳನ್ನು ಅವರು ಮಾಡಿದ್ರಪ್ಪ. ಒಂಚೂರು ಗಾಬರಿ ಮಾಡ್ಕೊಳ್ಳಿಲ್ಲ. ಟೈಮ್ ಆಗ್ತಾಯಿತ್ತು ಅಂದರೆ ಟೈಮಿಂಗ್ಸ್ ಚೇಂಜ್ ಆಗ್ತಾಯಿತ್ತು. ಅವರು ಹೇಳಿದ ಟೈಮ್ಗೂ ಅಲ್ಲಿ ಶಾಸ್ತ್ರಗಳು ನಡೀತಿದ್ದ ಟೈಮ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ಬಟ್ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾಯಿದ್ರು. ಯಾಕೆಂದರೆ ಆ ಹುಡುಗಿ ತಾಯಿಗೆ ಇದ್ದಿದ್ದು ಒಂದೇ, ಮಾಡ್ತಾಯಿದ್ದೀವಿ ಒಂದು ಸಲ ಅಚ್ಚುಕಟ್ಟಾಗಿ ಮಾಡಿಬಿಡೋಣ ಅನ್ನೋದು ಒಂದು. ನೋಡಿ ಯಾವುದು ಫ್ಯಾಮಿಲಿ ಪಿಕ್, ಇವರೇ ಅವ್ರ ಫ್ಯಾಮಿಲಿ, ಹುಡುಗಿ ಫ್ಯಾಮಿಲಿ ಅವರು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಪ್ಪ. ತುಂಬ ಒಂಥರ evening a memorable one. Ready? On the count of 10, 3, 2, shuru madona badi. Come on everybody, make some noise. Make some noise, I said everybody, come on, cheer up. Thank you so much. Let the bride and groom take their seating proceedings and we will have a small ice breaking activity now. Right? All the groom side members come to my left, all the bride side members be here. Groom kade, hudugar kade ella ee kade bandru. In this side bandru. Bravo. ಇನ್ನು ಅಲ್ಲೇ ಈವೆಂಟ್ ಅವರು ಕೂಡ ಎಲ್ಲರಿಗೂ ಗೇಮ್ಸ್ನ ಆಡಿಸ್ತಾಯಿದ್ರು. ಸ್ವಲ್ಪ ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ, ಮತ್ತು ಹುಡುಗನ ಕಡೆಯವರು, ಹುಡುಗಿ ಕಡೆಯವರು, ಆ ಥರ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಗೇಮ್ಸ್ ಎಲ್ಲ ಕೂಡ ಅಲ್ಲಿ
ಕೈ ಬಿಟ್ಬಿಡಿ. Join the circle. ನಿಮ್ಮನ್ನ ಬಿಟ್ಟು game ಆಡ್ತಾರೆ ನೋಡಿ ನಾವು. Anshani, join the circle. I'll tell the number, don't wait. Stop. Fast, 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 fast. Stop. I'm out. You both are out. Okay? Stop. Two. ಬಿಡೋದು They can take a bath or something. Yeah, it is a good chick. ಸೋನೆ ಜಾಸ್ತಿ ಹಚ್ಚಿ ಈವೆಂಟ್ ಮ್ಯಾನೇಜರು ಅಲ್ಲಿ ಸ್ವಲ್ಪ ಗೇಮ್ಸ್ನೆಲ್ಲ ಆಡಿಸ್ತಾ ಇದ್ರು, ಹುಡುಗಿ ಕಡೆಯವ್ರಿಗೆ ಹುಡುಗಿ ಕಡೆಯವ್ರಿಗೆ ಆ ಥರ. ನಾವಂತೂ ಎಷ್ಟು ಎಂಜಾಯ್ ಮಾಡಿದ್ವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರು. ಒಂಥರ ಮೂವಿ ನೋಡೋ ಥರ ಆಯಿತು. ಆ ಹುಡುಗಿಗೆ ಅಲಂಕಾರ ಮಾಡಿದ್ದಿರ್ಬೋದು, ಹಲ್ದಿ ಹಚ್ಚಿರ್ಬೋದು, ಅವ್ರ ಫ್ಯಾಮಿಲಿಯವರೆಲ್ಲ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಭಾಳ ಚೆನ್ನಾಗಿತ್ತಪ್ಪ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಅಷ್ಟೊತ್ತಿಗೆ ಹುಡುಗಂದು ವರಪೂಜೆ ಮಾಡಬೇಕು ಅಂತ ಹುಡುಗನ್ನ ವೆಲ್ಕಮ್ ಮಾಡ್ಕೊತಾ ಇದ್ರು. ತುಂಬ ರೆಸ್ಪೆಕ್ಟ್ ಕೊಟ್ಟು ನಡೆಸ್ಕೊತಾರೆ ಇವ್ರ ಕಡೆ. ಅಳಿಯ ಅಂತ ಅಂದರೆ ಭಾರಿ ವರೋಪಚಾರ ಅಂತೆ. ಮಾವನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ಅವ್ರ ಲಗೇಜ್ ತರೋದು, ಅವ್ರಿಗೆ ಎಷ್ಟೇ ಇರಲಿ ಒಂಥರ ತುಂಬ ನೋಡಿ ಅವ್ನ ಬಾಮೈದ ಎಷ್ಟು ಚೆನ್ನಾಗಿ ಅವ್ರಿಗೆ ವಿಳ್ಯ ಎಲ್ಲ ಕೊಟ್ಟು ಅಂದರೆ ಒಂಥರ ತುಂಬ ಮರ್ಯಾದೆಯಿಂದ ನಡೆಸ್ಕೊತಾರೆ. ಅಷ್ಟು ಚೆನ್ನಾಗಿತ್ತು. ಒಂಥರ ನಮ್ಗೆ ನೋಡೋಕ್ಕೆ ಹೇಳಿದ್ನಲ್ಲ, ಯಾವುದೋ ಮೂವಿ ನೋಡೋ ಥರ ನಂಗೆ ಫೀಲ್ ಆಗ್ತಾಯಿತ್ತು. ಹಲ್ದಿ ಎಲ್ಲ ಮುಗಿದ್ಮೇಲೆ ಇದು ವರಪೂಜೆ ಅಂತ ಮಾಡ್ತಾರೆ ಅವ್ರ ಕಡೆ. ಇದಕ್ಕೂ ಹುಡುಗ ಹುಡುಗಿ ಒಳ್ಳೊಳ್ಳೆ ಕಾಸ್ಟ್ಯೂಮ್ನ ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಪ್ಪ ಅವರಂತೂ. ಚೆನ್ನಾಗಿ ಪೂಜೆ ಎಲ್ಲ ಮುಗೀತು ಅಲ್ಲಿ. ನಾನು ಹೇಳಿದ್ನಲ್ಲ, ಅವರು ಈ ಅಯ್ಯಂಗಾರಿಸು ಆ ಕಚ್ಚೆ ಪಂಚೆ ಎಲ್ಲ ಹಾಕ್ಕೊಂಡು ಪ್ರತಿಯೊಂದು ಈವೆಂಟ್ಗೂ ಅದದ್ದು ಸ್ಟೈಲಲ್ಲಿ ಅವರು ರೆಡಿಯಾಗಿರೋಂಥದ್ದು. ಸಂಗೀತಕ್ಕೆ ಯಾವ ಥರ ಹಾಕೋಬೇಕು, ವರಪೂಜೆಗೆ ನೋಡಿ ಅವ್ರದ್ದು ಕಚ್ಚೆ ಮತ್ತು ಪಂಚೆ, ಹುಡುಗಿ ತಂದೆ ತಾಯಿ, ಹುಡುಗನ ತಂದೆ ತಾಯಿ, ಹುಡುಗ ಹುಡುಗಿನೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ನಾನು ಹೇಳಿದ್ನಲ್ಲ ಆವಾಗಲೇ, ಒಂಥರ ಮೂವಿ ನೋಡೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಪ್ರತಿಯೊಂದೂ. ಬ್ಯೂಟಿಫುಲ್ ಮ್ಯಾರೇಜ್. ಊಟನೂ ಅಷ್ಟೇ ಇವ್ರ ಕಡೆ ಎಲ್ಲ ಒಂಥರ ಸಾತ್ವಿಕ ಆಹಾರ ಅಂತಾರಲ್ಲ ಹಾಗೆ. ಬೇಳೆಕಟ್ಟು, ಆ ವಡೆ ಬಜ್ಜಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಊಟ ಅಂತಲೇ ಹೇಳ್ಬೋದು. ನಮ್ಮದೆಲ್ಲ ಈ ಮಸಾಲ ಟೈಪ್ ಇರುತ್ತೆ, ಇವ್ರದ್ದು
ಡಿಫ್ರೆಂಟಾಗಿರುತ್ತೆ ಊಟ. ಅದೇನೋ ಮೊಸರೊಡೆ ಅಂತೆ ಅದು ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕುದುರೆ ಏನಕ್ಕೆ ನಿಂತಿದೆ ಅಂದರೆ ಹುಡುಗನ್ನ ಕರ್ಕೊಂಡೋಗ್ಲಿಕ್ಕೆ ಅಂತೆ. ಏನೋ ಭಾರತ್ ಅಂತ ಮಾಡ್ತಾರೆ, ಅಂದರೆ ಹುಡುಗನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಸುತ್ತಿಸೋ ಅಂಥದ್ದು. ಒಂದು ರೌಂಡು ಚೌಟ್ರಿ ಸುತ್ತಿಸಿ ಆಮೇಲೆ ಕರ್ಕೊಬಂದು ಸಂಗೀತಿಗೆ ನಿಲ್ಲಿಸೋ ಥರ. ಆಮೇಲೆ ಹುಡುಗ ಹುಡುಗಿ ಡ್ಯಾನ್ಸು, ಫ್ಯಾಮಿಲಿ ಡ್ಯಾನ್ಸು, ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಪ್ಪ. ಎಲ್ಲನೂ ಚೆನ್ನಾಗಾಯಿತು. ಇದು ಡಿಫ್ರೆಂಟ್ ಊಟ. ಇದೊಂಥರ ಡಿಫ್ರೆಂಟು. ಇವ್ರ ಮದುವೆನಲ್ಲಿ ನಾವು ಸಾಮಾನ್ಯವಾಗಿ ತಿಂತಿರ್ತೀವಿ, ಬಟ್ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಪೂಜೆಗೆ ಮಾಡ್ತಾ ಇರೋದಾ ಇದು? ಚೆನ್ನಾಗಿದೆ. ಇನ್ನು ಮದುವೆ ಮನೆಯವರು ನಮಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ತಾಯಿದ್ರು. ನಾವು ಖುಷಿಯಿಂದ ಅದನ್ನ ಮಾಡ್ತಾಯಿದ್ವಿ. ಅದು ಒಂದು ಖುಷಿ ಆಗುತ್ತೆ ಅವ್ರು ಹೇಳಿದಾಗ ಆ ಕೆಲಸಗಳನ್ನ ಮಾಡೋದಕ್ಕೆ. ಯಾಕೆಂದರೆ ಎಷ್ಟೋ ಟೆನ್ಷನ್ ಇರುತ್ತೆ, ಅದರಲ್ಲಿ ನಮ್ಮ ನೆನೆಸ್ಕೊಂಡು ಒಂದು ಅಳಿಲು ಸೇವೆ ಮಾಡ್ತೀವಲ್ಲ ಅನ್ನೋದು ನಮಗೆ ತೃಪ್ತಿ, ಆತ್ಮತೃಪ್ತಿ ಅಂತಲೇ ನಾನು ಹೇಳ್ತೀನಿ. ಅದು ಎಲ್ಲದರಲ್ಲೂ ಭಾಗವಹಿಸ್ತೀವಿ ಅನ್ನೋ ಒಂದು ಖುಷಿ. ಇನ್ನು ಈ ಒಂದು ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗೆಲ್ಲ ಇತ್ತು ಅಂತ ಹೇಳಿ. ನಮ್ಮ ಹುಡುಗಿ ಹಲ್ದಿ ಶಾಸ್ತ್ರ ನನಗಂತೂ ತುಂಬ ಎಂಜಾಯ್ ಮಾಡಿದ ದಿನ ಇದು. ಈವೆಂಟ್ ಮ್ಯಾನೇಜರ್ ಇವರು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಮನೆಗಳಲ್ಲೂ ಶುಭ ಕಾರ್ಯ ಬೇಗ ಆಗಲಿ, ನಮ್ಮನ್ನು ಕರೆಯೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಆ ಸಂಗೀತ ಹೇಗೆಲ್ಲ ನಡೀತು ಮತ್ತು ಅದರಲ್ಲಿ ಏನು ವಿಶೇಷತೆ ಇತ್ತು ಅಂತ ನಾನು ಅದರಲ್ಲಿ ಹಾಕ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಲವ್ ಯು, ಬಾಯ್ ಬಾಯ್.